ಸರ್ ನಿಖಿಲ್ ಅವರು ನಿಧಾನಕ್ಕೆ ಟ್ರೈನಪ್ ಆಗ್ತಾ ಇದ್ದಾರೆ. ಈ ಬಿಡದಿ ಕೇಸ್ ಇರ್ಬೋದು, ನೈಸ್ ಕೇಸ್ ಇರ್ಬೋದು, ಜನರನ್ನು ಉದ್ದೇಶಿಸಿ ನೀಟಾಗಿ ಪ್ರೆಸೆಂಟ್ ಮಾಡೋದನ್ನು ಬಹುಶಃ ಅವರ ತಾತ ಮತ್ತು ತಂದೆಯವರ ದಾರಿಲೇ ನೀಟಾಗಿ ಕನ್ವೆ ಮಾಡೋದನ್ನು ಏನೋ ಅದರಲ್ಲಿ ಮಾಡ್ತಾ ಇದ್ದಾರೆ. ಒಂದು ಟರ್ಮ್ ಯೂಸ್ ಮಾಡ್ಬೋದು ಅಂದ್ರೆ ಫಾರ್ಮಿಗೆ ಬರ್ತಾ ಇದ್ದಾರೆ. ಪಾಪ ಸುಮಾರು ಸರಿ ಅವರ ದುರಾದೃಷ್ಟವೋ ಅದೇನೋ ಅವರ ಬ್ಯಾಡ್ ಲಕ್ಕೋ ಗೊತ್ತಿಲ್ಲ, ಸುಮಾರು ಸರಿ ಸೋತು ಸಾಕಾಗೋಗಿದ್ದಾರೆ. ಅದೇನು ಮ್ಯಾಟ್ರ್ ಆಗಲ್ಲ. ಬಟ್ ನೀವು ಒಂದು ಸತಿ ಈಗ ಹಿಂದೆ ನೀವು ಹಂಗೆ ಕಂಪೇರ್ ಮಾಡೋಕೆ ಹೋದರೆ ಸ್ಟಾರ್ಟಿಂಗ್ ಸೆಷನ್ನಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸರಿಯಾಗಿ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಹೌದು, ಇವರು ನಮ್ಮ ಯಾರೋ ರಮೇಶ್ ಕುಮಾರ್ ಅವರು ಅವ್ರಿಗೆ ಲಿಟ್ರಲಿ ವಿದ್ಯಾರ್ಥಿಯನ್ನು ಮಾಸ್ಟರ್ ಒಬ್ಬರು ತಿದ್ದೋ ಥರ ಸರಿ ಇದೆ ಮಾತಾಡಿ ಹಿಂಗೆ ಪ್ರೋತ್ಸಾಹ ಮಾಡಿದ್ರು. ಬಟ್ ನಿಧಾನಕ್ಕೆ ನಿಖಿಲ್ ಅವರು ಮುಂಚೆ ಅವರ ಬಾಡಿ ಲ್ಯಾಂಗ್ವೇಜಲ್ಲಿ ಒಂದು ಸ್ವಲ್ಪ ಚೇಂಜ್ ಇತ್ತು, ಆ ಮೆಚುರಿಟಿ ಲೆವೆಲ್ ಸ್ವಲ್ಪ ಇನ್ನೂ ಕಡಿಮೆ ಅಂತ ಅನಿಸ್ತು. ಈಗ ನಿಧಾನಕ್ಕೆ ಫಾರ್ಮಿಗೆ ಬರ್ತಾ ಇದ್ದಾರೆ. ಇದೊಂದು ಪಾಸಿಟಿವ್ ಸೈನು. ಉತ್ತರ ಕರ್ನಾಟಕದಲ್ಲಿ ಇವರು BJPನವ್ರು ಕ್ಯಾಂಪೇನ್ ಮಾಡ್ತಾ ಇದ್ದಾರೆ, ದಕ್ಷಿಣ ಕರ್ನಾಟಕದಲ್ಲಿ ಕುಮಾರಸ್ವಾಮಿಯವರು ಮತ್ತು ಅವರ ಮಗ ಮತ್ತು JDS ಪಾಳೆಯ ಯಶಸ್ವಿಯಾಗಿ ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನು ಕಟ್ತಾ ಇದೆ. ಎಸ್. ಆಮೇಲೆ ಇದರೊಳಗಡೆ ಅವರು ಹೇಳಿದರು ಒಂದೇನಂತ ಹೇಳಿದ್ರೆ ಅವ್ರ ತಂದೆಯವರು ಕುಮಾರಸ್ವಾಮಿಯವರು ಈ ಗಂಭೀರವಾದ ಆರೋಪ ಮಾಡಿದ್ದಾರೆ. ಹೌದು, ಅದ್ರ ಬಗ್ಗೆ ಅವರು ಮಾತಾಡಲಿಲ್ಲ. ಈಗ ಅಥವಾ ಮಾತಾಡಿರ್ಬೋದು, ಇಲ್ಲಿ ಈಗ ಈ ಬೈಟ್ನಲ್ಲಿ ಸಿಗಲಿಲ್ಲ ನಮಗೆ. ಅವರೇನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ಶಿವಕುಮಾರ್ ಅವರು ನೈಸ್ ಕಂಪನಿಯನ್ನೇ ಖರೀದಿ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅಂತ. ಹೌದು, ಅದು ಭಾಳ ಗಂಭೀರವಾದ ಆರೋಪ. ಆಮೇಲೆ ಏನಂತ ಹೇಳಿದ್ರಪ್ಪ ಅಂದ್ರೆ, ಒಳಗಡೆ ಅಲ್ಲಿ JDS ವಲಯದಲ್ಲಿ ಹಲವಾರು ಜನ ನಾನು ಮಾತಾಡಿದರೆ ಅದು ಕಂಟಿನ್ಯೂಯಸ್ ಆಗಿ ಅವ್ರದ್ದು ಪಾರ್ಟ್ನರ್ಶಿಪ್ ಇದ್ದೇ ಇದೆ ಅಂತಂದು. ಈಗ ನೋಡಿ ಸರ್, ನೈಸ್ ಕಂಪನಿ ಮತ್ತು ಇವ್ರದ್ದು ಏನೋ ಶಿವಕುಮಾರ್ ಅವ್ರದ್ದು ಈ ಥರ ಒಂದು ಆರೋಪ ಕೇಳಿ ಬರ್ತಾ ಇದ್ದಾವೆ. ಇಲ್ಲ, ಇದು ನಿಖಿಲ್ ಅವ್ರದ್ದು ವಿಡಿಯೋ ನೋಡ್ತಾ ಇದ್ದೆ. ಸುತ್ತ ನೋಡಿ, ಯಾರು ನಂಜೇಗೌಡರಿದ್ದಾರೆ, ಭೋಜೇಗೌಡರಿದ್ದಾರೆ, ಶಾರದಾ ಪೂರ್ಯ ನಾಯ್ಕ ಅವರಿದ್ದಾರೆ, ಹಿಂದ್ಗಡೆ ಇವರು ನಮ್ಮ ರಮೇಶ್ ಅವರಿದ್ದಾರೆ, ಇನ್ನೊಬ್ರು ಯಾರಿದ್ದಾರೆ ಸರ್ ಅವರು. ಇದೊಂದು ಲುಕ್ಸ್ ನೈಸ್. ಆಮೇಲೆ ನಿಖಿಲ್ ಅವರು ಈಗ JDS ಬಗ್ಗೆ ಟೀಕೆ ಇರೋದೇನು ಅಂತ ಹೇಳಿದ್ರೆ, ಬೇರೆ ಬೇರೆ ಕಮ್ಯುನಿಟಿ ಲೀಡರ್ಗಳನ್ನ ಜೊತೆಗೆ ತಗೊಂಡು ಹೋಗಲಿಲ್ಲ. ಒಂದು ಸ್ವಲ್ಪ ವಿಶ್ವಾಸದಲ್ಲಿ ತಗೊಂಡು ಎಲ್ಲ ಜಾತಿ ಲೀಡರ್ಗಳನ್ನ ಜೊತೆಲಿ ಇಟ್ಕೊಂಡಿದ್ರೆ JDSನ ಮಣ್ಸಕ್ಕೆ ಯಾರ ಕೈಲೂ ಸಾಧ್ಯ ಆಗ್ತಿರಲಿಲ್ಲ ಅನ್ನುವ ಟೀಕೆ ಅವರ ಆಪ್ತ ವಲಯದಿಂದನೇ ಬರುತ್ತೆ. ನಿಖಿಲ್ ಅವರು ಒಂದು ಸ್ವಲ್ಪ ಅಲರ್ಟ್ ಆಗಿ ಸುತ್ತ ಎಲ್ಲ ಕಮ್ಯುನಿಟಿ ಲೀಡರ್ಗಳನ್ನ ಹುಡುಗರು ಅಥವಾ ಲೀಡರ್ಗಳನ್ನ ಇಟ್ಕೊಂಡು ಜೊತೆಲಿ ಹೋದರೆ ಬಹುಶಃ ಕರ್ನಾಟಕದ ಜನ ಅವ್ರನ್ನ ಕೈ ಬಿಡಲ್ಲ ಅಂತ ಅನಿಸುತ್ತೆ ಸರ್ ನನಗೆ. ಯಾಕಂದರೆ ದೇವೇಗೌಡರ ಪಾಲಿಸಿನೇ ಅದಿತ್ತು. ಅವರು ಒಂದು ಪಕ್ಷವಾಗಿ ಬೆಳೆಸ್ಬೇಕಾಯ್ತಂದ್ರೆ, ಪಕ್ಷವಾಗಿ ತಾವು ಪಕ್ಷದ ಮುಂದಾಳವಾಗಿ ಬೆಳಿಬೇಕಾಯ್ತಂದ್ರೆ ಎಲ್ಲ ಕಮ್ಯುನಿಟಿಗಳನ್ನ ಇಟ್ಕೊಂಡೇ ಹೋಗ್ತಾಯಿದ್ರು. ಕರೆಕ್ಟ್. ಯಾಕಂತಂತಂದರೆ ಅವರು ಯಾವತ್ತಿಗೂ ಈ ನೋಡಿ, ಸಿದ್ದರಾಮಯ್ಯನವ್ರನ್ನ ಅಧ್ಯಕ್ಷ ಮಾಡಿದ್ರು, ಅದೇ ರೀತಿ ಬಂಡೆಪ್ಪ ಕಾಶಂಪುರ ಅವ್ರನ್ನ ಅಧ್ಯಕ್ಷ ಮಾಡಿದ್ರು, CM ಇಬ್ರಾಹಿಂ ಅವ್ರಿಗೆ ಇಬ್ರಾಹಿಂ ಇದ್ದರು. ಅದಕ್ಕಿಂತ ಮುಂಚಿತವಾಗಿ ಇವರು ಯಾರೋ ನಮ್ಮ ಬೀದರ್ದವರು ಮುಸ್ಲಿಂ ಲೀಡರ್. ಹೌದು, ಅವರು ಹೆಸರು ಅಧ್ಯಕ್ಷರಾಗಿದ್ದರು. ಅವರು ಅಧ್ಯಕ್ಷರಾಗಿದ್ದರು. ಆಮೇಲೆ ಬೇರೆ ಬೇರೆ ಇವರು ಮೈನಾರಿಟಿ ಮೈಕ್ರೋಸ್ಕೋಪಿಕ್ ಜಾತಿಗಳು ಯಾರಿದ್ದಾರೆ ಅವರು ಏನಂತಾರೆ ಇಟ್ಟು ಮಿರಾಜುದ್ದೀನ್ ಪಟೇಲ್ ಪಾಪ ಹಾರ್ಟ್ ಅಟ್ಯಾಕ್ ಆಗ್ತದೆ, ತೀರ್ಕೊಂಡ್ರು. ಹೀಗೆ ಅವರು ಮತ್ತೆ ಏನಾದರೂ ಒಂದು ಮಾಡ್ಬೇಕಾಯ್ತಂತಂದ್ರಪ್ಪ ಅಂದ್ರೆ ಅವರು ಬೀದರ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ರು. ಯಾಕೆ ಅಂದ್ರೆ ಸರ್, ಪ್ರಾದೇಶಿಕವಾಗಿ ಸಹಿತ ಅವರು ವಿಚಾರ ಮಾಡ್ತಾ ಇದ್ರು. ದೇವೇಗೌಡರು ಅವರ ಒಂದು ಪಾಲಿಸಿಗಳನ್ನು ಇವರು ಅಡಾಪ್ಟ್ ಮಾಡ್ಕೊಳ್ತಾ ಇಲ್ಲ. ಮಾಡ್ಕೋಬೇಕು. ನಿಖಿಲ್ ಅವರ ಕುಮಾರಸ್ವಾಮಿ ಅವರು ಮಾಡ್ಕೊಳ್ಳಿಲ್ಲ. ಯಾರಾದ್ರೂ ಇದ್ದವ್ರು ಇರ್ರಿ, ಹೋದವ್ರು ಹೋಗ್ರಿ ಅಂತ ಹೇಳಿ ಇವ್ರಿಗೆ ನಾವು ದೊಡ್ಡವ್ರಿಗೆ ಹೇಳಕ್ಕಾಗಲ್ಲ ಸರ್. ಅಟ್ಲೀಸ್ಟ್ ನಿಖಿಲ್ ಅವ್ರಿಗೆ ಒಬ್ರು ಒಳ್ಳೆ ಅಡ್ವೈಸರ್ನ ಇಟ್ಕೊಂಡು ದೊಡ್ಡವ್ರಿಗೆ ಕೇಳಲ್ಲ ಸರ್. ಕೇಳದೇ ಇರಲಿ, ನಾವು ಹೇಳೋದಂತ ಹೇಳ್ಬೋದು. ಕರೆಕ್ಟ್. ನಿಖಿಲ್ ಅವರು ಒಂದು ಒಳ್ಳೆ ಅಡ್ವೈಸರ್ನ ಇಟ್ಕೊಂಡು ನಿಧಾನಕ್ಕೆ ಶುರು ಮಾಡಿ. ನಿಮ್ಮ ಅಕ್ಕಪಕ್ಕ ಬೇರೆ ಬೇರೆ ಫೇಸ್ಗಳು ಜನ ನೋಡ್ಬೇಕಾದ್ರೆ ಏನು ಅನ್ಸುತ್ತೆ, ಈಗ ನಾನು ನೋಡಿದ ತಕ್ಷಣ ಏನು ಅನಿಸ್ತು, ಯಾರಿದ್ದಾರೆ ಅಂತ. ಹೀಗೆ ಇದನ್ನು ಅಭ್ಯಾಸ ಮಾಡ್ಕೊಂಡ್ರೆ ಏನಾಗುತ್ತೆ, ಸ್ಲೋಲಿ ಜನರ ಮನಸ್ಸಲ್ಲಿ ನೀವು ಇಳಿಯೋಕ್ಕೆ ಶುರು ಮಾಡ್ತೀರಿ. ಸತ್ಯ ಏನು ಅಂತ ಹೇಳಿದ್ರೆ, ನೀವು ಮೈತ್ರಿ ಪಕ್ಷವಾಗಿ BJP ಜೊತೆ ಹೋಗ್ತಿರ್ಬೋದು, BJP ನಿಮ್ಗೆ ಅಧಿಕಾರ ಕೊಟ್ಟಿರ್ಬೋದು, ಕಾಂಗ್ರೆಸ್ಸು ನಿಮ್ಮನ್ನು ಹೆಂಗೆ ಮುಗ್ಸೋಕ್ಕೆ ಟ್ರೈ ಮಾಡ್ತಿದೆಯೋ BJPನೂ ಹಾಗೆ ಮುಗ್ಸೋಕ್ಕೆ ಟ್ರೈ ಮಾಡುತ್ತೆ. ನಮ್ಮಲ್ಲಿ ಪ್ರಾದೇಶಿಕ ಪಕ್ಷ ಅನ್ನೋದು ನಮ್ಮ ಕನ್ನಡಿಗರ ಹಿತಾಸಕ್ತಿ ಕಾಪಾಡುವ ವಿಚಾರದಲ್ಲಿ, ನಮ್ಮ ಇಲ್ಲಿಯ ನೇಟಿವಿಟಿ ಅರ್ಥ ಆಗೋ ಪಕ್ಷ ನಮ್ಗೆ ಬೇಕಾಗುತ್ತೆ. ಆ ವಿಚಾರದಲ್ಲಿ JDSನ ಮುಗಿಸ್ಬಿಡ್ತೀವಿ, 10ಕ್ಕೆ ಇಳಿಸ್ಬಿಡ್ತೀವಿ ಅಂತ ಅನ್ನೋ ವಾದವನ್ನು ಪ್ರಜಾತಂತ್ರದಲ್ಲಿ ಯಾರೂ ಒಪ್ಪಬಾರ್ದು. ಆದರೆ ಈ 10ರಿಂದ 18ಕ್ಕೆ ಹೋಗಿ, 18ರಿಂದ 28ಕ್ಕೆ ಹೋಗಿ, 28ರಿಂದ 68ಕ್ಕೆ ಹೋಗೋಕ್ಕೆ ನೀವು ಒಂದು ಸ್ವಲ್ಪ ಎಲ್ಲರನ್ನು ಒಳಗೊಳ್ಳೋದನ್ನು ಅಭ್ಯಾಸ ಮಾಡ್ಕೋಬೇಕು ಅಂತ. ಇನ್ಕ್ಲೂಸಿವ್ ಪಾಲಿಟಿಕ್ಸ್ ನಮ್ಮ ಸಣ್ಣ ಅಡ್ವೈಸು.